You are someone who is very calm, composed personality. ನಾವು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ. ನಿಮ್ಮ ಫ್ಯಾನ್ಸು ಕೂಡ ಅದೇ ಥರ ರಿಸೀವ್ ಮಾಡಿದ್ರು, ಅದೇ ಆ್ಯಟಿಟ್ಯೂಡಲ್ಲಿ ಅದನ್ನ ರಿಸೀವ್ ಮಾಡಿದ್ರು. ಅದನ್ನ ನೋಡಿದಾಗ ನಿಮ್ಗೆ ಏನು ಅನಿಸಿದೆ? ಬಿಕಾಸ್ ನಾನು ಕಾಮ್ ಆಗಿದ್ದೆ ಅವರಿಂದಾನೆ. ಬಿಕಾಸ್ ನಾನು ಹೆಂಗಿದ್ನೋ ಅವ್ರು ಹಾಗೆ ಇದ್ದರು. ಅದು ನನಗೆ ಇಷ್ಟ ಆಗ್ತಾ ಇರಲ್ಲ. ಈ ಗಲಾಟೆ ಮಾಡೋದಾಗಲಿ, ದಟ್ ಇಸ್ ನಾಟ್ ವಾಟ್ ವಿ ಆರ್ ಬಾರ್ನ್ ಫಾರ್. ಮೊನ್ನೆನೂ ನಾನು ಮಾತಾಡಿದ್ದೇನಕ್ಕೆ ಅಂತಂದರೆ ನಾಟ್ ಟು ಪ್ರೂವ್ ಎನಿ ಪಾಯಿಂಟ್ ಆರ್ ಗಿವ್ ಎನಿ ಸ್ಟೇಟ್ಮೆಂಟ್. ಬಟ್ ಏನಾಗುತ್ತೆ ಗೊತ್ತಾ, ನಮಗೆ ಯಾರು ಗಾಡ್ ಫಾದರ್ ಅಂತ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ ನಾನು ಇನ್ನೊಂದು ಕ್ಲಿಯರ್ ಮಾಡ್ತಾಯಿದ್ದೀನಿ. ಇದರಿಂದ ನಾವು ಇದನ್ನು ಹೇಳಬೇಕಾದ್ರೆ ಇದರಿಂದ ಯಾರೋ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಇಲ್ಲ ಆ್ಯಕ್ಟರ್ಸ್ ಇದ್ದಾರೆ, ನೋಬಡಿ ಈಸ್ ಬಿಹೈಂಡ್ ಆಲ್ ದಿಸ್. ಕೆಲವರು ಪರ್ಟಿಕ್ಯುಲರಾಗಿ ಈ ಸಿನಿಮಾಗೆ ಸಂಬಂಧ ಇಲ್ಲದೆ ಇರೋರು ಕೂಡ ನಮ್ಮ ಇವಾಗ ರಿಲೀಸ್ ಆಗಿರೋ ಇನ್ನೊಂದು ಸಿನಿಮಾಗೂ ಸಂಬಂಧ ಇಲ್ಲ ಅವ್ರಿಗೆ. ಇದನ್ನು ಕ್ಲಾರಿಟಿ ತೊಗೊಳ್ಳಿ ಫಸ್ಟು. ಸೊ ಇದನ್ನು ಕೆಲವರು ಹೇಳಿದ ಮೇಲೂ ಅವ್ರ ಮೇಲೆ ಟಾರ್ಗೆಟು, ಇವ್ರ ಮೇಲೆ ನೋ. ಇದರಲ್ಲಿ ಯಾವ ಆ್ಯಕ್ಟರ್ಸ್ ಇನ್ವಾಲ್ವ್ ಇಲ್ಲ, ಯಾರೂ ಇಲ್ಲ. ಕೆಲವರು ನಮ್ಮ ಸಿನಿಮಾಗೂ ಅವ್ರ ಸಿನಿಮಾಗೂ ಸಂಬಂಧ ಇಲ್ಲದೆ ಇರೋರು ಕೂಡ ಕೆಲವು ಥಿಯೇಟ್ರ್ಗಳಿಗೆ ಫೋನ್ ಮಾಡೋದು, ಥಿಯೇಟ್ರಿಗೆ ಇದು ಮಾಡಿ ಅವ್ರು ಬರೋಲ್ಲ, ನೀವು ಕೊಡಬೇಡಿ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕು ಅಂದರೆ, ಇವಾಗ ನರ್ತಕಿ ದೇಸ್ ಅನ್ ಇಶ್ಯೂ, ಲೀಗಲ್ ಇಶ್ಯೂ ಇದೆ. ಬಟ್ ಆದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ ನಾವಿಬ್ಬರೂ ಸಂತೋಷ ಆಗಲಿ ನರ್ತಕಿ ಅನೌನ್ಸ್ ಮಾಡಿದಾಗ ನಾವು ಭೂಮಿಕಾ ಹೋಗಬೇಕು ಅಂದರೆ ಅಲ್ಲಿ ಆಯ್ತಾಳಂತ ಹುಡುಗಾರೆ, ದ ಒನ್ ಹೂ ಓನ್ಸ್. ಅವ್ರಿಗೆ ಫೋನ್ ಮಾಡಿ ಕೊಡಬೇಡಿ, ಮೂವಿಲ್ಯಾಂಡ್ ಎಲ್ಲರೂ ಹೋಗ್ಲಿ ಬಿಡಿ ಅವರು ಅನ್ಬೇಕಾದ್ರೆ ಏನಾಗುತ್ತೆ? ನೀವು ಯೋಚನೆ ಮಾಡಿ, ಹೊಸೊಬ್ರಿಗೆ ಏನೇನಾಗಿರ್ಬೇಕಿಲ್ಲ. ಸೊ ಇವರು ಅದೇ ಹೇಳಿದ್ದಿವರು, ಅದೇ ಇನ್ನೊಂದು ಸಿನಿಮಾನೂ ರಿಲೀಸ್ ಆಯ್ತು ಅವತ್ತು, ಎರಡು ಬಿಟ್ಟು. ನಾವು ರಿಲೀಸ್ ಆಗಿದ್ದೀನ ಇನ್ನೊಂದು ಆಯಿತು. ಇವ್ರು ಹೇಳೋದೇನೆಂದರೆ ಅವ್ರಿಗೆ ಅಡ್ವೈಸ್ ಮಾಡ್ಬೋದಿತ್ತಲ್ಲ, ಆ ಪ್ರೊಡ್ಯೂಸರ್ನ ಯಾಕೆ ಇದು ಮಾಡಿದ್ರು. ಸೊ ಇದನ್ನು ವಿವರಣೆಸಬೇಕು, ಇದು ಮಾಡಬೇಕು ಅಥವಾ ಯಾವುದೋ ಇದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಐ ಗೆಸ್ ಎಷ್ಟೋ ಹೊಸಬರಿಗೆ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಸಪೋರ್ಟಾಗಿ ನಿಂತಿರ್ಬೇಕಾದ್ರೆ ಇಟ್ ವಾಸ್ ಇಂಪಾರ್ಟೆಂಟ್. ಹಾಗನ್ಬಿಟ್ಟು ಭಾಷೆ ಇದೆ ಅಂದ್ಬಿಟ್ಟು ಮಾತಾಡ್ತಾ ಇರೋದಲ್ಲ, ಎಲ್ಲಿ ಬೇಕೋ ಅವಾಗ ಮಾತ್ರ ಮಾತಾಡಬೇಕಾಗುತ್ತೆ. ದ್ಯಾಟ್ಸ್ ಆಲ್ ಇಟ್ ಇಸ್. ಇನ್ನೊಂದೇನೆಂದರೆ, ನಾನು ಕಾಮ್ ಆಗಿದ್ದೀನಿ ಅಂತ ಹೇಳಿದೆ. ನನ್ನ ಹುಡುಗರಿಂದನೇ ಕಾಮ್ ಆಗಿದ್ದು ನಾನು. ಏನಾಗುತ್ತೆ, ನಾವು ಹೇಗಿದ್ದೀವೋ, ನಾವು ರೊಚ್ಚಿಗೆ ಎದ್ದೇಳಕ್ಕೆ ಹೋದ್ರೆ ಅಲ್ಲೂ ಮತ್ತು ಊರು ಎದ್ದೇಳ್ತವೆ. ಏನಕ್ಕೆ ಬೇಕು ಹೇಳಿ? ಸಿನಿಮಾ ಮಾಡೋದು ಅದಕ್ಕಲ್ವಲ್ಲ. ಸಿ ವಿ ಆರ್ ಆಲ್ ಹಿಯರ್ ಟು ಟೆಲ್ ಅ ಸ್ಟೋರಿ ಬೈ ದಿ ಎಂಡ್ ಆಫ್ ದ ಡೇ, ಕರೆಕ್ಟ್? ಸೊ ಲಕ್ಕಿಲಿ ಇವಾಗ ಮತ್ತೆ ಥಿಯೇಟ್ರಲ್ಲಿ ಕತೆ ಹೇಳೋ ಅವಕಾಶ ಸಿಕ್ಕಿದೆ, ಫೋನಲ್ಲ. ಆ್ಯಕ್ಚುಲಿ ಫ್ಯಾನ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಡಬಲ್ ವ್ಯಾಕ್ಸಿನೇಟೆಡ್ ಅಂದ ತಕ್ಷಣ ನಾವು ಸೇಫ್ ಅನ್ಕೊಳ್ತಿದ್ದೀವಿ. ಇನ್ನೊಂದು ಕಡೆ ಒಂದು ಸ್ವಲ್ಪ ಕಾಮಿಕಲ್ ವೇಯಲ್ಲಿ ತುಂಬ ಕಮೆಂಟ್ಸ್ ನೋಡಿದೆ ನಾನು. ಕನ್ನಡ ಸಿನಿಮಾನ ಪ್ರೀತಿ ಮಾಡೋರು ಅಥವಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದಷ್ಟು ಈಗ ಅಂಬೆಗಾಲು ಇಡ್ತಾ ಇರೋ ಎಷ್ಟೋ ಜನ ಇಂಡಸ್ಟ್ರಿಲಿ ಸಿನಿಮಾ ಮಾಡ್ತಿರೋರು, ಆಡಿಯನ್ಸು ಎಲ್ರಿಗೂ ಹೆಂಗಂದ್ರೆ ಇದೊಂಥರ ಸಲಗ ಮತ್ತು ಕೊಟ್ಟಿಗೋ ಬದ್ರಿ ಎರಡು ಒಂಥರ ಡಬಲ್ ವ್ಯಾಕ್ಸಿನೇಟೆಡ್ ಆದಂಗೆ. ಅಂದರೆ ಥಿಯೇಟರ್ ಕಡೆ ಸಿನಿಮಾ ಮುಖ ಮಾಡ್ತಾರೆ ಜನ ಅಂತ ನೀವು ಒಂಥರ ಅದ್ದೂರಿ ಓಪನಿಂಗ್ ಕೊಟ್ಟಿದ್ದೀರಾ ಎರಡೂ ಟೀಮೋರು ಅಂತ ಹೇಳ್ತಾರೆ. ಟ್ರೂ. ಬಿಕಾಸ್ ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಫ್ ಥಿಯೇಟರ್ ಸಸ್ಟೈನ್ ಆಗಲಿಲ್ಲ ಅಂದರೆ ಯಾರಿಗೂ ಕತೆ ಹೇಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಪ್ರತಿ ವರ್ಷ ಯಾವುದೇ ಸಿನಿಮಾ ರಿಲೀಸ್ ಆದರೂ ಥಿಯೇಟ್ರ್ಗಳಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಅವ್ರ ಮಧ್ಯದಲ್ಲಿ ನೋಡಿದಾಗ, ಜನಗಳ ಮಧ್ಯದಲ್ಲಿ ನೋಡಿದಾಗ ಅದೇನೋ ಒಂದಿಷ್ಟು ಕಲಿಯೋಕ್ಕೆ ಸಿಗುತ್ತೆ ನಮಗೆ. ಈಗ ನಾವು ಯಾವುದೋ ಸೀನಲ್ಲಿ ಈ ಥರ ರಿಯಾಕ್ಟ್ ಮಾಡ್ತೀರಿ ಅಂದ್ಕೊಂಡಿರ್ತೀವಿ, ಯಾವುದೋ ಸೀನಲ್ಲಿ ಸುಮ್ಮನೆ ಕಾಮಿಡಿ ಅಂದ್ಕೊಂಡಿರ್ತೀವಿ, ಬಟ್ ಅಲ್ಲಿ ಬೇರೆ ಥರ ರಿಯಾಕ್ಷನ್ಸ್ ಬಂದಿರುತ್ತೆ. ಯಾವುದಕ್ಕೆ ರಿಯಾಕ್ಷನ್ನೇ ಬರೋಲ್ಲ ಅಂದ್ಕೊಂಡಿರ್ತೀವೋ ಅದಕ್ಕೆಲ್ಲ ರಿಯಾಕ್ಷನ್ಸ್ ಬಂದಿರುತ್ತೆ. ಸೊ ಇಟ್ ಇಸ್ ಅ ಲರ್ನಿಂಗ್ ದೇರ್. ಬಟ್ ಈ ಸತಿನೂ ನಾವು ಅಟ್ಲೀಸ್ಟ್ ನಾನು ಹೋಗದೇ ಇರೋದು ಕಾರಣ ಏನಂದರೆ, ಲೆಟ್ ಅಸ್ ನಾಟ್ ಡ್ಯಾಮೇಜ್ ಇಟ್ ಫಾರ್ ದ ಫರ್ದರ್ ಮೂವೀಸ್. ಈಗ ಗೌರ್ಮೆಂಟ್ ನೋಡ್ತಾ ಇರ್ತಾರೆ, ಅವರು 100% ಬಿಟ್ಟ ಮೇಲೆ ನಾವು ಅದನ್ನು ಮೀರಿ ಅಲ್ಲಿ ಹೋಗಿ ಮೊದಲೇ ನುಗ್ಲಾಟ ಇನ್ನೊಂದಿಷ್ಟು ಮಾಡಿದ್ರೆ ಡ್ಯಾಮೇಜಸ್, ಸಡನ್ಲಿ ಲೆಟ್ಸ್ ಸೇ ಅದನ್ನು ವಿಡ್ರಾ ಮಾಡಿದ್ರು ಅಂದ್ಕೊಳ್ಳೋಣ. ಮತ್ತು ನಮ್ಮ ಸಿನಿಮಾ ಆಯಿತು ಅಂದ ತಕ್ಷಣ ನಾವು ಆ ಸ್ವಾರ್ಥಿಗಳಾಗಬಾರ್ದಲ್ಲ. ದೀಸ್ ಟೂ ಫಿಲ್ಮ್ಸ್ ಆರ್ ಬ್ರಾಟ್ ಪೀಪಲ್ ಔಟ್. ಸೊ ಇಟ್ ಈಸ್ ಅ ಬ್ಯೂಟಿಫುಲ್, ಏನಂತೀರಿ, ಒಂದು ನನಗೆ ಈ ಸಿನಿಮಾದಲ್ಲಿ ನುಗ್ಲಾಟ ಜನಕ್ಕಿಂತ ಕಾಣಿಸಿದ್ದು ಕರೋನಾ ಕಾಣಿಸ್ಲಿಲ್ಲ. The fear of COVID was not seen. So I guess that is a very big blessing. So ಇವಾಗ ಆ್ಯಕ್ಚುಲಿ OTT ಬರೀಬೇಕಾ, ಸಿನಿಮಾಗೆ ಬರೀಬೇಕಾ ಅಂತ ಕೂತವರೆಲ್ಲ ಸಡನ್ನಾಗಿ ಪೆನ್ ಹಿಡ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಇಲ್ಲ ಥಿಯೇಟ್ರ್ ಓಪನ್ ಆಯಿತು, ವಿ ಕ್ಯಾನ್ ಗೋ ಬ್ಯಾಕ್ ಟು ಅವರ್ ನಾರ್ಮಲ್ ಲೈಫ್ಸ್. ಸಿನಿಮಾ ಇಸ್ ಅವರ್ ಲೈಫ್ಸ್, ಥಿಯೇಟರ್ ಇಸ್ ಅವರ್ ಲೈಫ್ಸ್. ಸೊ ಅದು ಬಂದಿದೆ. ಸೊ ಐ ಆಮ್ ಕ್ವೈಟ್ ಹ್ಯಾಪಿ ಅಟ್ಲೀಸ್ಟ್. ಹಾಗಂತ ನಮಗೂ ಗ್ಯಾರಂಟಿ ಇತ್ತು ಅಂತ ಏನಿಲ್ಲ, ನಾವೂ ಚಾನ್ಸಸ್ಸೇ ತೊಗೊಂಡಿದ್ದು. ಐ ಥಿಂಕ್ ಟೈಮ್ ಹಸ್ ಬಿನ್ ಕೈಂಡ್ ಟು ಅಸ್. ಎನಿ ಮೆನ್ talking gonna ask me now? Sir, piracy sir? Piracy ಆಗಿತ್ತಲ್ಲ ಸರ್, ಸ್ಟುಡಿಯೋ ಬಗ್ಗೆ ಎರಡು ಕೂಡ ಆಯ್ತಾ? ಆಗಿದೆ ಸರ್. ಆಗಿದೆ ಸರ್. ತುಂಬಾ ಕಡೆ ಬಂದಿದೆ. 1080 ಪಿಕ್ಸೆಲ್ ಅಲ್ಲೇ ಬಂದಿದೆ. ನಾನು ನೋಡಿ
ಮೂವಿಗೆ ಹೋಗ್ತಾ ಇದ್ದೀನಿ, ಯಾರೋ ಫೋನಲ್ಲಿ ನೋಡ್ತಾ ಇದ್ದಾರೆ, ಹೇಳಿದೆ ಬಾಬು ಯಾಕೆ ಇಲ್ಲಿ ಮೊಬೈಲಲ್ಲಿ ನೋಡ್ತೀನಿ. ಮೋಸ್ಟ್ಲಿ ಅವ್ರು ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಸರ್. ಈಗ ವ್ಯಾಕ್ಸಿನೇಷನ್ ತೊಗೊಂಡಿರೋರ ಬಗ್ಗೆ ಅವ್ರು ಆಸಕ್ತಿ ತೋರಿಸ್ತಾ ಇದ್ದಾರೆ, ವ್ಯಾಕ್ಸಿನೇಷನ್ ತೊಗೊಂಡಿರೋರ ಬಗ್ಗೆ ನಾವು ಆಸಕ್ತಿ ತೋರಿಸ್ತಾ ಇದ್ದೀವಿ. ಸೊ ದ್ಯಾಟ್ಸ್ ಆಲ್ ಇಟ್ ಇಸ್. ಆ ವರ್ಡಿಗೆ ನಾವೇನು ಹೇಳೋಕ್ಕೆ ಆಗಲ್ಲ. ಇಟ್ಸ್ ಓಕೆ. ಒಂದು ಪೈರಸಿ ಮಾಡೋರು ಸ್ಟ್ರಾಂಗ್ ಆಗಿದ್ದರೆ ಅದನ್ನು ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಒಂದು ಟೀಮ್ ಇರಬೇಕು. ಐ ಥಿಂಕ್ ಅವರ್ ಟೀಮ್ ಇಸ್ ಆಲ್ಸೋ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಬಾದಾಗೆಲ್ಲ ಯಾಕೆ ಅವರು ನಿದ್ದೆಗಿದ್ದೆ ಮಾಡ್ದೇನೆ ಅದರಿಂದ ಬಿದ್ದು ಎಷ್ಟಾಗುತ್ತೋ ಅಷ್ಟು ಡಿಲೀಟ್ ಮಾಡಿಸ್ಯಾರೆ. ವಿತಿನ್ ಫ್ಯೂ ಡೇಸ್, ಐ ಥಿಂಕ್ 2 days ಅಲ್ಲೇ 2000 odd ಲಿಂಕ್ಸ್ ಅಂತ ಏನೋ ಹೇಳಿದ್ರು. ಐ ಆಮ್ ಅವೇರ್ ಆಫ್ ದ್ಯಾಟ್. ಐ ವಾಸ್ ಜಸ್ಟ್ ಜೋಕಿಂಗ್ ವೆನ್ ಐ ಸೆಡ್ ದ್ಯಾಟ್ ಪೈರಸಿ ಪಾರ್ಟ್. ಬಟ್ ದಟ್ಸ್ ಓಕೆ ಸರ್. ಕಳ್ಬರಿಕೆ ಎಲ್ಲ ಕಡೆ ಇರ್ತಾವಲ್ಲ. ಇಟ್ಸ್ ಓಕೆ. ಬೈ ದಿ ಎಂಡ್ ಆಫ್ ದ ಡೇ ಪೈರಸಿ ಇಲ್ಲ ಅಂದ್ಕೊಳ್ಳೋಣ, ಬಟ್ ಅದೇ ಫೋನು ಅದೇ ಟಿ ವಿಯಲ್ಲಿ ತಾನೇ ನೀವು ನೋಡ್ತಾ ಇದ್ದೀರಾ ಇಷ್ಟು 2 ವರ್ಷದಿಂದ. ಈವನ್ ಯು ವಾಂಟೆಡ್ ಟು ಕಮ್ ಔಟ್, ರೈಟ್? ಹಾಂ, ನಾನೇನು ಹೇಳೋದು, ಪೈರಸಿ ನೋಡೋದು ತಪ್ಪಲ್ಲ. ಸ್ಕ್ರೀನಲ್ಲಿ ಥಿಯೇಟ್ರಿಗೆ ಬಂದು ಇಲ್ಲೂ ಆನ್ ಇಟ್ಕೊಳ್ಳಿ, ಅಲ್ಲೂ ಆನ್ ಇಟ್ಕೊಳ್ಳಿ. ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ. ಡಿಫ್ರೆನ್ಸ್ ಗೊತ್ತಾದಾಗ ಪಕ್ಕದವ್ರಿಗೆ ಹೋಗಿ ಹೇಳಿ ಪೈರಸಿ ಬೇಡ ಮಗನೇ, ಅಲ್ಲೇ ಹೋಗಿ ನೋಡಿ ಚೆನ್ನಾಗಿದೆ. ದಟ್ಸ್ ಆಲ್ ಇಟ್ ಇಸ್. ಇನ್ಫ್ಯಾಕ್ಟ್ ಯಾವ್ದಾದ್ರು ಕೆಲವು ಪ್ರಿಂಟಲ್ಲಿ ನಾನಂತನೂ ಗೊತ್ತಾಗ್ತಾ ಇಲ್ಲ ಅದು. ಸರ್, ಐ ಡೋಂಟ್ ನೋ ಸರ್. ಐ ಡೋಂಟ್ ಗೆಟ್ ಇನ್ ಟು ದ ಲಾಜಿಸ್ಟಿಕ್ಸ್. ಯಾಕಂದರೆ ಇದು ನನ್ನ ಪ್ರೊಡಕ್ಷನ್ ಅಲ್ಲ. ನನ್ನ ಪ್ರೊಡಕ್ಷನ್ ಆದಾಗ ನಾವು ಮಾತಾಡ್ಬೋದು. ನಾನು ನಮ್ಮ ಪ್ರೊಡಕ್ಷನ್ ಥರ ಕೆಲಸ ಮಾಡಿದ್ದೀವಿ ಅಷ್ಟೇ. ಅದನ್ನೇ ನಾನು ರೀಟ್ವೀಟ್ ಮಾಡ್ತೀನಿ ಹೊರತು ನನಗೆ ಅದ್ರ ಬಗ್ಗೆ ಹೋಗಿ ಗೊತ್ತೇ ಇಲ್ಲ. ಬಿಕಾಸ್ ವೈ ಆಮ್ ಸೇಯಿಂಗ್ ದಟ್, ಈಗ ಒಂದು ಫಾಲ್ಸ್ ಫಿಗರ್ಸ್ ಕೂಡ ಕೊಡ್ಬೋದು. ಗೊತ್ತಿಲ್ಲದ್ರ ಬಗ್ಗೆ ಮಾತಾಡಿ ಇನ್ನೊಂದು ಹೌದು ಅನ್ನೋದು ತಪ್ಪು ಅನ್ನೋದು ಇಲ್ಲ, ಅದೇನೂ ಇಲ್ಲ ಇನ್ನೂ ಜಾಸ್ತಿ ಅನ್ನೋದು. ಅ ಕಲೆಕ್ಷನ್ ಹ್ಯಾಸ್ ನಾಟ್ ಡಿಫೈನ್ಡ್ ಮೀ ನೌ. You know, we are here for many years now. So I guess, I just know it's doing extremely well. That's fair enough. See, as long as producer is safe and ಅವರು ಬಿಟ್ಟಿರೋ ಟೈಮಲ್ಲಿ ಅವ್ರಿಗೂ ಸ್ವಲ್ಪ ಟೈಮ್ ಕಾಲದೊಟ್ಟಿಗೆ ಕೆಲವು ವ್ಯಕ್ತಿಗಳು ಕೈ ಹಿಡ್ದಿದ್ದಾರೆ ಅವ್ರಿಗೆ. ಐ ಥಿಂಕ್ ಅದಷ್ಟು ಅವರು ಜೀವನ ಪರ್ಯಂತ ನೆನೆಸ್ಕೊಂಡ್ರೆ ಸಾಕು. ಕನೆಕ್ಷನ್ ಮರ್ತರೂ ಪರವಾಗಿಲ್ಲ. See, that's what I mean. Collection is, he is happy, everybody is happy, distributors are happy. ನನಗೆ ಅದರಲ್ಲಿ ಏನು ಸರಿ ಒಂದು ಎಕ್ಸ್ಟ್ರಾ ರೂಪಾಯಿ ಯಾರು ಕೊಡಲ್ಲ ಸರ್. ಈಗ ನಾವು ಎಲೆಕ್ಷನಿಗೆ ಫಸ್ಟ್ ಟೈಮ್ ನಿಂತಾಗ ಬೋಣಿ ಬರುತ್ತಾ ಅಂತ ಒಂದು ಕೇಳ್ತಾ ಇರ್ತಾರಂತೆ, ಠೇವಣಿ ವಾಟ್ ಎವರ್. ಅದು ಬಂದ ಮೇಲೆ ಇವರು ಎಂಟ್ರ್ ಆಗ್ತಿದ್ದಾರೆ. ಅದಕ್ಕೆ ಇವರಿಗೆಲ್ಲ ವರ್ಡ್ಸ್ ನಂಗೆ ಗೊತ್ತಿಲ್ಲ. ಸೊ ಈ ನಮ್ಮಲ್ಲಿ ಪ್ರಿಂಟ್ ಪಬ್ಲಿಸಿಟಿ ಅಂತೀವಿ, ಅದಕ್ಕೆ ಅದೇ ಬರುತ್ತಾ ಅನ್ನೋದೊಂದು ಡೌಟ್ ಇರುತ್ತೆ ನಮ್ಮಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫಾಲೋಯಿಂಗ್ ಅಂತ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಬೇರ್ ಮಿನಿಮಮ್ ಅಂತ ಅಂದ್ಕೊಂಡಿರ್ತಾರೆ. ಅದೆಲ್ಲ ದಾಟಿದ ಮೇಲೆ ಐ ಥಿಂಕ್ ಒನ್ಸ್ ವಿ ಗೆಟ್ ಟು ನೋ ಇಟ್ ಇಸ್ ನಾಟ್ ಅ ಲೇಕ್, ಇಟ್ ಇಸ್ ಅ ರಿವರ್. ಎಷ್ಟು ಗ್ಯಾಲನ್ಸ್ ವಾಟರ್ ಇದೆ ಅದೆಲ್ಲ ನನಗೆ ನೆಸೆಸಿಟಿ ಇಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಸರಿ ಹೋಗ್ತಾ ಇಲ್ಲ ಅಂದರೆ ಆ ನ್ಯೂಸ್ ನನಗೆ ಬರುತ್ತೆ. ಇಲ್ಲ ಸರ್ ಹಿಂಗಾಗಿದೆ, ಇಟ್ಸ್ ನಾಟ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಸಮಥಿಂಗ್. ನೋ ದಟ್ ಈಸ್ ಸಮಥಿಂಗ್. ಆ ನ್ಯೂಸಿಗೆ ನಾನು ತಲೆ ಕೆಡಿಸ್ಕೋತೀನಿ. ದೆನ್ ನೆಕ್ಸ್ಟ್ ಪಬ್ಲಿಸಿಟಿ ಏನು ಮಾಡ್ಬೇಕು ಹೇಳಿ ಹಾಗೆ ಅಂದ್ಬಿಟ್ಟು ಅಂತ. ಸೊ ಐ ಗೆಸ್ ವೆನ್ ಇಟ್ ಈಸ್ ಡೂಯಿಂಗ್ ವೆಲ್, ಇಟ್ ಈಸ್ ಡೂಯಿಂಗ್ ವೆಲ್. ಇವ್ರು ನಾಳೆ ನಾಡಿದ್ದಿಂದ ಹಾಕೋ ಶರ್ಟು ವಾಚ್ಗಳ ಮೇಲೆ ಗೊತ್ತಾಗುತ್ತೆ ಎಷ್ಟು ಮಾಡಿದ್ದಾರೆ. ನವೆಂಬರ್ ಸರ್, ಐ ಥಿಂಕ್ ದೇ ಸರ್ ನವೆಂಬರಲ್ಲಿ. ಐ ಥಿಂಕ್ ದೇ ಆರ್ ನವೆಂಬರ್ 12th ಅಲ್ಲ, ನವೆಂಬರ್ 12th ಏನೋ ದೇ ಆರ್ ಕಮಿಂಗ್ ಔಟ್. ಪಿಕ್ಚರ್ನ ಇಲ್ಲಿ ನಾನು ಭೂಮಿಕಾ ತನಕ ತರೋದ್ರಲ್ಲಿ ಒದ್ದಾಡ್ಕೊಂಡು ಧ್ವನಿನೇ ಬರಲಿಲ್ಲ ಸರ್ ನನಗೆ. ಅಷ್ಟು ಫ್ರೀ ಟೈಮ್ ಇದ್ದಿದ್ರೆ ನಾವೆಲ್ಲ ಮಾಡ್ಬೋದಿತ್ತು. ಅದು ಏನಾಯಿತು, ಒಂದು ಪೋಸ್ಟ್ ಪ್ರೊಡಕ್ಷನ್ನು ನೀವೆಲ್ಲ ಅಂದ್ಕೊಂಡಂಗೆ ಎಲ್ಲ ಕಂಪ್ಲೀಟಾಗಿ ಪ್ರಿಂಟ್ ರೆಡಿ ಇರಲಿಲ್ಲ. ಯಾವಾಗ ಕೋವಿಡ್ ಸ್ಟಾರ್ಟ್ ಆಯಿತೋ ಎಲ್ಲದು ಸ್ಟಾಪ್ ಆಗಿತ್ತು. ಸೊ ಯಾವಾಗ ಗೌರ್ಮೆಂಟ್ 100% ಕೊಟ್ಟರೋ ದಿಢೀರಂತ ಒಂದು ದೇರ್ ವಾಸ್ ಅ ಟ್ರಾಫಿಕ್ ಆಫ್ ಪೋಸ್ಟ್ ಪ್ರೊಡಕ್ಷನ್, CG ಅದು ಇದು. ಆ್ಯಂಡ್ ಒಂದು ನಂದು ಡಬ್ಬಿಂಗೇ ಆಗಿರಲಿಲ್ಲ. ಸೊ ಎವ್ರಿಥಿಂಗ್ ಒಂದು ಹರಿಬರಿ ಆಗಬೇಕಾದ್ರೆ, ಇನ್ಫ್ಯಾಕ್ಟ್ ತೆಲುಗು ನಾನು ಮಾತಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಅಷ್ಟು ಸರಳವಾಗಿ ನನಗೆ ಬರೋಲ್ಲ. ಸೊ ಸ್ವಲ್ಪ ಪ್ರಯತ್ನ ಪಡಬೇಕಾದ್ರೆ, ಆ್ಯಂಡ್ ಅದು ದಟ್ ಈಸ್ ಗೋಯಿಂಗ್ ಟು ಸ್ಟಾಪ್ ಎವ್ರಿಥಿಂಗ್. ಬೇಕಾಗುತ್ತೆ ಸರ್, ನನ್ನ ಭಾಷೆ ಅಲ್ವಲ್ಲ. ಸೊ ಅದರಿಂದ ಸ್ವಲ್ಪ ಒದ್ದಾಡಬೇಕಾಗತ್ತೆ. ಸೊ ಬಟ್ ಐ ಗೆಸ್ ಮಾಡಿದವ್ರು ಚೆನ್ನಾಗೇ ಮಾಡ್ಯಾರೆ. ಆ್ಯಂಡ್ ಈ ಸಿನಿಮಾಗೆ ಮಾಡಬಾರ್ದು ಅಂತ ಏನಿರಲ್ಲ. ಐ ಡೋಂಟ್ ಥಿಂಕ್ ವಿ ಹ್ಯಾಡ್ ಟೈಮ್. ಸೊ ಬಿಕಾಸ್ ಆಫ್ ದ್ಯಾಟ್, ಅದರ್ವೈಸ್ ಐ ವುಡ್ ಲವ್ ಟು ಡಬ್ ಇಸ್ ವಾಟ್ ಎವರ್ ಸೆಡ್ ಆ್ಯಂಡ್ ನನ್ನ ಕೆಲಸ ಅಲ್ವ ಅದು ಡಬ್ಬಿಂಗಲ್ಲಿ ಆ ಕ್ಯಾರೆಕ್ಟರ್ನ ಇನ್ನೊಂದು 10 ಪಟ್ಟು ಏರಿಸ್ಬೋದು ನಾವು. ಸೊ ಹಾಗಿರೋದ್ರಿಂದ ಐ ವುಡ್ ಲವ್ ಟು ಡೂ. ಇದು ಮಾಡೋಕ್ಕಾಗಲಿಲ್ಲ ಅಷ್ಟೇ. ನಮ್ಮ ಜನರೇಷನ್ ಕಿಡ್ಸ್ಗೆ ನೀವು ಅವಾಗಲೇ ಪ್ಲಾನ್ ಇಂಡಿಯಾ ಹೀರೋ. ಸೊ ಈ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಏನು ಹೇಳ್ತೀರಾ?
ವಾಟ್ ಯು ಮೀನ್ ನಮ್ಮ ಜನ್ರೇಷನ್ ಕಿಡ್ಸ್? ಐ ಆಮ್ ಸ್ಟಿಲ್ 29. ನಾನು ಅದನ್ನು ದಾಟೇ ಇಲ್ಲ. ನೀವು ವಾಟ್ ಐ ಮೆಂಟ್ ವಾಸ್ ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಅವಾಗಲೇ ನೀವು ಹೋಗಿ ಪರ್ಫಾರ್ಮೆನ್ಸ್ ಕೊಟ್ಟು ಐ ಡೋಂಟ್ ಥಿಂಕ್ ನಾನು ಎಲ್ಲೂ ಟ್ರಾವೆಲ್ ಆಗಿಲ್ಲ ಇವರೇ. ನನ್ನ ಸಿನಿಮಾ ಟ್ರಾವೆಲ್ ಆಯಿತು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಪ್ಯಾನ್ ಇಂಡಿಯಾ ಅಂತ ಈ ಟೇಬಲ್ ಮೇಲೆ ಕೂತು ನಾಳೆ ಇನ್ನೊಂದು ಮುಹೂರ್ತ ಮಾಡಿದ್ರೆ ಇದು ಪ್ಯಾನ್ ಇಂಡಿಯಾ ಅಂತ ಹೇಳ್ಬೋದು. ನಾವು ರೆಡಿ ಇದ್ದೀವಿ ಪ್ಯಾನ್ ಇಂಡಿಯಾ ಅನ್ನೋಕ್ಕೆ. ಇಡೀ ಪ್ಯಾನ್ ಇಂಡಿಯಾ ನೋಡೋಕ್ಕೆ ರೆಡಿ ಇದ್ದಾರಾ? ಇಡೀ ಪ್ಯಾನ್ ಇಂಡಿಯಾ ಆ ಸಿನಿಮಾನ ನೋಡಿ ಒಪ್ಪಿದ್ಮೇಲೆ ಅದನ್ನು ಪ್ಯಾನ್ ಇಂಡಿಯಾ ಅಂತ ಕರೀರಿ ಯಾವಾಗಲೂ. ನಾಟ್ ಆನ್ ದ ಅನೌನ್ಸ್ಮೆಂಟ್. ಐ ಥಿಂಕ್ ಆಲ್ ಆಫ್ ಯು ಶುಡ್ ಡೂ ದ್ಯಾಟ್. ನಾಳೆ ನಾಡಿದ್ದಲ್ಲಿ ನಿಮ್ಗೆ ಇಡೀ ಇಂಡಿಯಾ ನೋಡ್ತಾ ನೋಡಿಲ್ಲ ಗೊತ್ತಾಗುತ್ತೆ. ದ್ಯಾಟ್ ಈಸ್ ಕಾಲ್ಡ್, ನಾವಿಲ್ಲಿ ಡಬ್ ಮಾಡಿ ಬಿಡೋದಲ್ಲ. ಇಂಟೆನ್ಷನ್ ಈಸ್ ಇವತ್ತಿಗೆ ನೀವು, ಐ ಥಿಂಕ್ ರೀಸೆಂಟ್ ಇಂಟರ್ವ್ಯೂಸ್ ಆಲ್ಸೋ ಐ ಸೆಡ್ ಇನ್ ದ 60s ಇಟ್ ಸೆಲ್ಫ್, ಅವತ್ತಿಗೆ ಒಂದು ಚೈನೀಸ್ ಫಿಲ್ಮ್ ಎಲ್ಲ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗ ದ್ಯಾಟ್ ವಾಸ್ ದ ಫಸ್ಟ್ ಲ್ಯಾಂಗ್ವೇಜ್ ಐ ಥಿಂಕ್ ವಿಚ್ ಬ್ರೋಕ್ ದಟ್ ಮಿತ್. ಇಂಗ್ಲೀಷ್ ಮಾತ್ರ ಹೋಗುತ್ತೆ ಅಂತ. ಅದು ಡಬ್ಬಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಬಿಕಾಸ್ ದೇ ವರ್ ಗಿವಿಂಗ್. ಹಾಲಿವುಡಲ್ಲಿ ಸಿಗದೇ ಇರೋದು ಅವ್ರು ಕೊಡ್ತಾಯಿದ್ರು. ಟುಡೇ ಇವತ್ತಿಗೆ ನಾವು ಕತೆ ಏನು ಹೇಳೋಕ್ಕೆ ಹೊರಟಿದ್ದೀವಿ ಎಲ್ಲರೂ ನೋಡ್ತಾ ಇದ್ದಾರೆ. ಸರ್ಟನ್ ಫಿಲ್ಮ್ಸ್ ತೊಗೊಂಡೋಗ್ತಾರೆ ಅವರು ಎಲ್ಲದು. ಇವಾಗ ನಾನೇ ವರ್ಷದಲ್ಲಿ 2 ಸಿನಿಮಾನೋ ಅಥವಾ 5 ವರ್ಷದಲ್ಲಿ 10 ಸಿನಿಮಾನೋ ಮಾಡಿದ್ರೆ 10 ಸಿನಿಮಾನೂ ಪ್ಯಾನ್ ಇಂಡಿಯಾ ಆಗೋಕ್ಕೆ ಸಾಧ್ಯ ಇಲ್ಲ. ಕೆಲವು ನಮಗಾಗುವಂಥ ಕತೆಗಳಿರ್ತವೆ, ಕೆಲವು ಸೌತಿಗಾಗೋ ಕತೆಗಳಿರ್ತವೆ. ವಿ ಡೋಂಟ್ ನೋ, ಬಟ್ ಸಮ್ಥಿಂಗ್ಸ್ ಟ್ರಾವೆಲ್ ಅಷ್ಟೇ. ಸೊ ಐ ಗೆಸ್ ಆದಾಗಲೇ ನಮಗೂ ಗೊತ್ತಾಗೋದು. ಈಗ ಮಾಡಬೇಕಾದ್ರೆ ನಾವು 2 ಲ್ಯಾಂಗ್ವೇಜಲ್ಲಿ ಮಾಡಿದ್ದು, ತೆಲುಗು ಆ್ಯಂಡ್ ತಮಿಳ್. ನಮಗೆ ಆ ಥರ ಹೋಗುತ್ತೆ, ಅಲ್ಲಿ ಹೋಗುತ್ತೆ, ಅದು ಒಪ್ಕೋತಾರೆ. ನಮಗೆ ವಿ ಡಿಡ್ಂಟ್ ಹ್ಯಾವ್ ಅನ್ ಐಡಿಯಾನು. ಸೊ ಅವರ್ ಇಂಟೆನ್ಷನ್ ವಾಸ್ ಈಗ ಒಂದು ಕತೆ ಹೇಳಿ ಹೋಯ್ತದೆ ಅಷ್ಟೇ. ಹೋದಾಗಲೇ ನಮಗೂ ಗೊತ್ತಾಗಿ ನಮ್ಮನ್ನು ಕರ್ಕೊಂಡೋದ್ರು ಬೇರೆ ಕಡೆಗೆಲ್ಲ. ಬಿಕಾಸ್ ಐ ವಾಸ್ ಕ್ವೈಟ್ ಸರ್ಪ್ರೈಸ್ ಆಸ್ ಅನ್ ಆ್ಯಕ್ಟರ್. ಬಟ್ ಐ ಗೆಸ್ ಆ ಡೈರೆಕ್ಟರ್ಸ್ ತೆಗೆದಿರೋ ರೀತಿ ಇರ್ಬೋದು, ಜನ ಒಪ್ಕೊಂಡ್ಬೇಕಾದ್ರೆ ಅದರಲ್ಲೊಂದು ಹೊಸತನ ಇತ್ತಲ್ಲ ಆ ಕಂಟೆಂಟಲ್ಲಿ. ಕರೆಕ್ಟ್. ಸೊ ಇಟ್ಸ್ ನಾಟ್ ಒಂದು ನೊಣನ ಇಟ್ಕೊಂಡು ಕತೆ ಬರೆಯೋದು, ಇಟ್ಸ್ ನಾಟ್ ಅ ಜೋಕ್. ಇಟ್ ಸೌಂಡ್ಸ್ ವೆರಿ ಫನಿ. ಯಾಕಂದ್ರೆ ಸ್ಕ್ರಿಪ್ಟ್ ಲೆವೆಲಲ್ಲಿ ನಿಮಗೆ ಸರ್ ಒಂದು ನೊಣ ಕತೆ, ಒಂದು ನೊಣ ರಿವೆಂಜ್ ಅಂದರೆ ಇಲ್ಲಿ ಯಾರು ಕೂತವ್ರು ನಕ್ಬಿಡ್ಬೇಕು ಆ್ಯಕ್ಚುಲಿ. ಬಟ್ ಐ ಗೆಸ್ ದಟ್ ಈಸ್ ಅ ಕನ್ವಿನ್ಸಿಂಗ್ ಕೆಪಾಸಿಟಿ ಆಫ್ ಅ ಡೈರೆಕ್ಟರ್. ಸೊ ಸರ್ಟನ್ ಫಿಲ್ಮ್ಸ್ ಬಿಕಮ್ ಪ್ಯಾನ್ ಇಂಡಿಯಾ. ಅನೌನ್ಸ್ಮೆಂಟ್ ಲೆವೆಲ್ ಎವ್ರಿಥಿಂಗ್ ಇಸ್ ಪ್ಯಾನ್ ಇಂಡಿಯಾ. ಇವರು ವಿಕ್ರಾಂತ್ ರೋಣ ಮಾಡೋಕ್ಕೆ ಹೋಗಿ ಈಗ ಸದ್ಯಕ್ಕೆ ಇನ್ನೊಂದು ಯಾವುದೋ ಮಗುನ ದತ್ತು ತೊಗೊಂಡ್ಯಾರ ಸರ್. ಫುಲ್ ಅದರಲ್ಲಿದ್ದಾರೆ ಈಗ. ಸೊ ಏನಾಗಿದೆ, ಅದು ನಿಷ್ಕಳಂಕವಾಗಿ ಮಾಡ್ತಾ ಇರೋವಂಥ ಒಂದು ಕೆಲಸ ಇವರು ನಮ್ಮ ಕೆಲವು ಸ್ನೇಹಿತರು ತೊಗೊಂಡು. ಸೊ ಐ ಆಮ್ ವೆರಿ ಹ್ಯಾಪಿ. ಇವರು ವಿಕ್ರಾಂತ್ ರೋಣನ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಯಾವುದೂ ತಡೆ ಇಲ್ಲ, ಎಲ್ಲದೂ ಇಟ್ಸ್ ಗೋಯಿಂಗ್ ಆನ್. ವಿ ಆರ್ ಟೆಂಟೇಟಿವ್ಲಿ ಲುಕಿಂಗ್ ಆ್ಯಟ್ January ಸರ್.